ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇತ್. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನಾಗರಾಜ್ ಎಸ್ ಸುಗ್ಗನಹಳ್ಳಿ. ಒಂದು ಅದ್ಭುತ ವ್ಯಕ್ತಿತ್ವದ ಹುಟ್ಟುಹಬ್ಬ. ಗಾಥಿತ ಕಾದಿಪಿಂದದೆ ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟಿರುವೆನು. ನನ್ನ ಕೈ ಹಿಡಿದ ಪತಿಗಳು ಅಲ್ಪ ಭೋಗದ ವಸ್ತುವಿನಂತೆ ನನ್ನನ್ನು ದ್ಯೋತದಲ್ಲಿ ಪಣವಾಗಿಟ್ಟು ಸೋತರು. ಇನ್ನು ನನ್ನ ಕಷ್ಟಗಳು ಕಳೆದವು. ಕೊನೆಗೆರಡು ದಿನವಾದರೂ ಸುಖವಾಗಿರೋಣವೆಂದುಕೊಂಡರೆ ಹೆಜ್ಜೆ ಹೆಜ್ಜೆಗೂ ಅಪಮಾನ. ಹೇ ವಿಧಾತ, ಈ ದ್ರೌಪದಿ ಲಲಾಟದಲ್ಲಿ ಏನೇನು ಬರೆದಿರುವೆ ದೇವ. ಪಾಂಚಾಲಿ, ಪ್ರಿಯೆ ಪಾಂಚಾಲಿ, ಪಾಂಚಾಲಿ ಸಾಕಬೇಕೆ ಬಿಡು ಚೆಂತ ಮನದಿ, ಬಿಡು ಚೆಂತ ಮನದಿ, ತೊಡಗು ರತ್ಮರವರನ್ನು ಒದಿಸುವೆನ್ನು ನಡದಿ. ಸಾಕಬೇಕೆ ಬಿಡು ಚೆಂತ ಮನದಿ, ಬಿಡು ಚೆಂತ ಮನದಿ, ತೊಡಗು ರತ್ಮರವರನ್ನು ಒದಿಸುವೆನ್ನು ನಡದಿ. ಎನ್ ವೈರಿಗಳವರು ತೆಗೆಯುವೆನು ನಡದಿ. ತೆಗೆದವರ ಎದಯ ಅಗೆಯುತ್ತಲಿರುದಯ, ಎದುರತ್ತದಲು ನಿಲ್ಲ ಮುಡಿ ಕಟ್ಟಿಸುವೆನ. ತೆಗೆದವರ ಎದಯ ಅಗೆಯುತ್ತಲಿರುದಯ, ಎದುರತ್ತದಲು ನಿಲ್ಲ ಮುಡಿ ಕಟ್ಟಿಸುವೆನ. ಪಾಂಡವರ ಪತ್ನಿ ಎಂದೆನಿಸಿಗೆದರಯ, ಪಾಂಡವರ ಪತ್ನಿ ಎಂದೆನಿಸಿಗೆದರಯಲ್. ಎಚ್ಚದಯ ನಾರಿಯಂತಿರದಿಗಿ ಮರಿಯಳ್, ಎಚ್ಚದಯ ನಾರಿಯಂತಿರದಿಗಿ
ಬೇಕೆ ಬಿಡುತ್ತೆಂತ ಮನದ ಬೇಡುತ್ತೆಂತ ಮನದ ಕಡುಕು ರತ್ಮರವರನ್ನು ಬದುಕುವೆನೋ ಬಿಡದು ಎನ್ ವೈರಿಗಳವರು ತೆಗೆಯುವೆನೋ ಬಿಡದು. ಏಕೆ ಏನಾಯಿತು ದೇವಿ? ಏಕೆ ನಿಷ್ಕಾರಣವಾಗಿ ಹೇಳುತ್ತಿರುವೆ? ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ನನ್ನ ಅಳಿವಿಗೆ ಒಂದಲ್ಲ 10 ಕಾರಣಗಳಿವೆ. ನೀವಾದರೂ ಪುರುಷರು ಸ್ವಾಮಿ. ನಿಮ್ಮನ್ನಾರಾದರೂ ದುರ್ವಾಕ್ಯವನ್ನಾಡಿದರೆ ಅದಕ್ಕೆ ತಕ್ಕ ಪ್ರತಿಕಾರ ಮಾಡುವಿರಿ. ಆದರೆ ಈ ಸ್ತ್ರೀಯರ ವಿಚಾರವೂ ಆಗಿಲ್ಲ. ಅನ್ನ ವಸ್ತ್ರಗಳಿಗಾಗಿ ಪರರನ್ನು ಆಶ್ರಯಿಸಬೇಕು. ಆತ್ಮ ಗೌರವವನ್ನು ರಕ್ಷಿಸಿಕೊಳ್ಳಲು ಪರರ ಆಶ್ರಯದಲ್ಲಿರಬೇಕು. ಹೇ ವಿಧಾತ, ಇಂತಹ ನಿರ್ಭಾಗ್ಯ ಸ್ತ್ರೀ ಜಾತಿಯನ್ನು ನೀನೇಕೆ ಸೃಷ್ಟಿಸಿದೆ ಸ್ವಾಮಿ? ಹೊಳಬೇಡ ಪಾಂಚಾಲಿ, ಹೊಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜನೇ. ಅದು ಭಗವತ್ ಸ್ವರೂಪರಾದ ಋಷಿಗಳ ಆಜ್ಞೆ. ಓಹೋ, ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವುದಾಗಿ ಆ ನಿಮ್ಮ ಋಷಿಗಳು ಆಜ್ಞಾಪಿಸಿದರೆ ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಅಣ್ಣನ ಒಂದು ದಿನದ ಅವಿವೇಕದಿಂದ ನಿಂತರೆಯೂ ನಮ್ಮನ್ನು ಸಾಯುವರೆಗೂ ಬಿಡಬಂದಿಲ್ಲ. ದೇವಿ ಪ್ರಿಯತಮೆ, ಅಣ್ಣನ ಅನಂತ ಅಪರಾಧಗಳನ್ನು ಕ್ಷಮಿಸುವಂತೆ ನಾನು ನಿನ್ನಲ್ಲಿ ಎಷ್ಟೋ ಬಾರಿ ಕೇಳಿಕೊಳ್ಳಲಿಲ್ಲವೆ. ಆದದ್ದು ಹಾಗೆ ಹೋಯಿತು, ಅದನ್ನು ಮರೆತು ಬಿಡು. ಈ ದಿನ ನೀನೀಗಿರಲು ಕಾರಣವೇನೋ ನನ್ನೊಡನೆ ತಿಳಿಸಬಾರದೆ? ತಿಳಿಸುವೆನು. ಅದರಿಂದ ಆಗುವ ಪ್ರಯೋಜನವಾದರೂ ಏನು? ನೀವೆಷ್ಟೇ ಆಗಲಿ ನಿಮ್ಮಣ್ಣನ ಆಜ್ಞಾಧಾರಕರಲ್ಲ. ಅದು ಹಂಗನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನು ಅಲ್ಲ. ಹಾಗಾದರೆ ಹೇಳುವೆನು ಕೇಳಿ. ಈ ದಿನ ಹಸ್ತಿನಾಂಬಿಯ ದೇವಿ ದರ್ಶನಕ್ಕೆಂದ ಹೋಗಿದ್ದೇನು. ಅಲ್ಲಿಗೆ ಆ ದುರ್ಯೋಧನನ ಪತ್ನಿಯಾದ ಭಾನುಮತಿಯು ಸಹ ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು ಪರಿಹಾಸ್ಯದಿಂದ, ಈ ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬೇಡಲು ದೂತನನ್ನು ಆ ಸ್ಥಾನಕ್ಕೆ ಕಳುಹಿಸಿದ್ದರು. ಇನ್ನೇನು ಸಂಧಿಯಾಗುವುದೋ ಏನು? ಹಾಗಲಾದರೂ ಈ ನಿನ್ನ ಬಿಚ್ಚಿರುವ ಬಿರುಗೂದಲನ್ನು ಮುಡಿಗಟ್ಟಲೇಬೇಕೆಂದಳು. ಏನು ದುರ್ಯೋಧನರೊಡನೆ ಪುನಃ? ಹಾಗಾದರೆ ನನ್ನ ಸಂದೇಹವೇ ನಿಶ್ಚಯವಾಯಿತು. ಅದಿರಲಿ ಪಾಂಚಾಲಿ, ರಾಯಭಾರಕ್ಕೆ ಹೋಗಿದ್ದವರು ಯಾರು? ಇನ್ನಾರು? ನಮ್ಮಣ್ಣನಾದ ಶ್ರೀಕೃಷ್ಣ ಪರಮಾತ್ಮನು. ಗೋಪಿಕಾಂಗನಿರ ವಿಲಾಸ ವಿಭ್ರಮಗಳಿಂದ ಮಗ್ನನಾದ ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕೆಗೆ ಹಿಂತಿರುಗಿದಾಗಲೇ ತಿಳಿದೆ ಈಗಾಗಬಹುದೆಂದು. ಅದಿರಲಿ ಪಾಂಚಾಲಿ, ಆ ಭಾನುಮತಿಗೆ ಏನೆಂದು ಉತ್ತರ ಕೊಟ್ಟೆ? ಅವಳ ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಏನೆಂದು ಕೇಳೆ. ಭಾನುಮತಿ, ಈ ನಿನ್ನ ಕಟ್ಟಿರುವ ಮುಡಿಯನ್ನು ಬಿಡಿಸುವ ತನಕ ಈ ನನ್ನ ಬಿಚ್ಚಿರುವ ಬಿರುಗೂದಲನ್ನು ಮುಡಿಗಟ್ಟುವುದಿಲ್ಲವೇ? ಪಾಪು ಪಾಂಚಾಲಿ, ಜಾಣೆ ಮಮ ಜಾಣೆ ಮುತ್ತಾಡುವೆನು ಬಾರೆ. ಜಾಣೆ ಮಮ ಜಾಣೆ ಮುತ್ತಾಡುವೆನು ಬಾರೆ. ಜಾಣೆ ಮಮ ಜಾಣೆ ಮುತ್ತಾಡುವೆನು ಬಾರೆ. ಗುರುಕುಲದ ಮರ ಬದಿಸದ ಬಿಡನು. ಗುರುಕುಲದ ಮರ ಬದಿಸದ ಬಿಡನು. ತಾನೆ ಸಮದಾನೆ ಕಾದುವೆ
ನೋಡಲನ್ನು ಬಗೆದು ಗೌರವನ್ನ ತೊಡೆದು ತೊರುಳದು ಸಾಧನ ನೋಡಲನ್ನು ಬಗೆದು ತಿರುಗಿದ ಮುಡಿಯನ್ನು ಕಟ್ಟಿಸುವೆನು ತಿರುಗಿದ ಮುಡಿಯನ್ನು ಕಟ್ಟಿಸುವೆನು ತಾನೆ ಸಮತಾನೆ ಮುಂದಾಡುವೆನು ಬಾಪು ಬಾಪು ಪಾಂಚಾಲಿ, ಚಮತ್ಕಾರವಾದ ಉತ್ತರ. ನೀನು ನೀನು ನಮ್ಮ ಸಂಗಡ ಕದನವಾಡುವುದರಲ್ಲೇ ನಿನ್ನ ಕದನ ಮುಗಿಸಿದ ಭಾವಿಸಿದ್ದೆ. ಪ್ರಭು, ಸಮಯವಿದೆ. ಕೌರವರ ಶಿರವನ್ನು ನೀವು ಈ ಭೂಮಿಗುರುಳಿಸಿದಾಗ ಪ್ರಭು ಚೆಲ್ಲದ ಸೇರುವೆ ಕಾಂತೆಯನು ಚೆಲ್ಲದ ಸೇರುವೆ ಕಾಂತೆಯನು ಸಮಯವಿದೆ ಸಂಗಾರಕ್ಕೆ ಭೀಮ ಸಮಯವಿದೆ ಸಂಗಾರಕ್ಕೆ ಭೀಮ
ನೆನಪಿರುವುದೇ? ಇಂದೊಂದು ದಿನ ಈ ನನ್ನ ಬಿಚ್ಚಿರುವ ಬಿರುಗೋದಲನ್ನು ನೋಡಿ ಗುರುಕುಲಾಂತಕ ಕಾಳ ರಾತ್ರಿ ಎಂದು ನೀನು ಹೇಳಿದಿರಲ್ಲವೇ? ಪುನಃ ನನ್ನ ಬಾಯಿಂದ ಪ್ರತಿಜ್ಞೆ ವಾಕ್ಯವನ್ನು ಕೇಳಲು ಬೆಚ್ಚುವ ಪಾಂಚಾಲಿ. ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಏಡಿಯಲ್ಲ ಈ ಪ್ರಚಂಡ ಭೀಮ. ಹೇಳುವುದು ಮಾತ್ರವಲ್ಲ, ಹೇಳಿದಂತೆ ನಡೆದುಕೊಳ್ಳಬೇಕೆಂಬುದೇ ನನ್ನ ಇಚ್ಛೆ. ಇಚ್ಛಿಸಿದ್ರೇನಾಗುವುದು? ನೀವೆಷ್ಟೇ ಆಗಲಿ ನಿಮ್ಮಣ್ಣನಾಗ್ನ ಧಾರಕರಲ್ಲವೇ? ಬೇಡ ಬೇಡ ಪಾಂಚಾಲಿ, ನನ್ನನ್ನು ಕೆರಳಿಸಬೇಡ. ಈಗ ನಾನು ಯಾರ ಆಜ್ಞಾಧಾರಕನು ಅಲ್ಲ. ಶಾಂತಿಯನ್ನು ಬಯಸುವವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಬಹುಆತುರದಿಂದ ಯುದ್ಧವನ್ನು ನಿರೀಕ್ಷಿಸುತ್ತಿರಬೇಕು. ಧರ್ಮ ಪಾರಾಯಣದ ಯುಧಿಷ್ಠಿರನ ದುರ್ಯೋಧನನ ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು, ಆದರೆ ನಾನು ಮಾತ್ರ ಸಹಿಸುವುದಿಲ್ಲ. ಕೌರವರನ್ನು ಮರಣಗೊಳಿಸದೆ ಅರಜನಿರಲು ಬಿಡುಗನೆ. ಕೌರವರನ್ನು ಮರಣಗೊಳಿಸದೆ ಅರಜನಿರಲು ಬಿಡುಗನೆ. ರಣದೊಳವರ ರಕ್ತಪಾನ ಮಾಡದಿರುವನೆ. ರಣದೊಳವರ ರಕ್ತಪಾನ ಮಾಡದಿರುವನೆ. ಹತ್ತಿಯ ಮುಡಿ ಮುಟ್ಟಿದವನ ಮೆಟ್ಟಿಕೊಳ್ಳುವೆ, ಪಾದನು ಗಟ್ಟಿಕೊಳ್ಳುವೆ. ಹತ್ತಿಯ ಮುಡಿ ಮುಟ್ಟಿದವನ ಮೆಟ್ಟಿಕೊಳ್ಳುವೆ, ಪಾದನು ಗಟ್ಟಿಕೊಳ್ಳುವೆ. ಕರ್ಮದಿ ತೊಡಗಟ್ಟಿದವನ ಕುಟ್ಟಿಕೊಳ್ಳು, ಕಲೆಯೊಳು ಕುಟ್ಟಿಕೊಳ್ಳುವೆ. ಕರ್ಮದಿ ತೊಡಗಟ್ಟಿದವನ ಕುಟ್ಟಿಕೊಳ್ಳು, ಕಲೆಯೊಳು ಕುಟ್ಟಿಕೊಳ್ಳುವೆ. ಕರುಳ ಕೌರವರನ್ನು ಮರಣಗೊಳಿಸದೆ ಅರಗಲಿರಲು ಬಿಡುವನೆ. ರಣದೊಳವರ ರಕ್ತಪಾನ ಮಾಡದಿರುವನೆ. ರಣದೊಳವರ ರಕ್ತಪಾನ ಮಾಡದಿರುವನೆ. ನೋಡು ಅಣ್ಣ, ಭೀಮಸೇನನು ಆಗಲೇ ಸಂಧಿಯ ಪ್ರಸ್ತಾಪವನ್ನು ತಿಳಿದು ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿದ್ದಾನೆ. ಆತನನ್ನು ಸಮಾಧಾನ ಪಡಿಸಲು ನಿನ್ನಿಂದ ಹೊರತು ಮತ್ತಾರಿಂದಲೂ ಸಾಧ್ಯವಿಲ್ಲ. ಈ ಸಾರಿ ಅವನ ಕೋಪಕ್ಕೆ ದ್ರೌಪದಿಯೇ ಕಾರಣವೆಂದು ತೋರುವುದು. ಶ್ರೀಕೃಷ್ಣನು ಹೇಳುತ್ತಿದ್ದನು, ಪ್ರಪಂಚದ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು. ಅರ್ಜುನ, ಆ ಕೌರವರೊಡನೆ ಯುದ್ಧಕ್ಕಿಂತಲೂ ಈ ನನ್ನ ಸಹೋದರನ ಕೋಪವನ್ನು ಶಮನ ಮಾಡುವುದೇ ನನಗೆ ದುಸ್ಸಾಧ್ಯವಾಗಿದೆ. ಸಹೋದರ ಭೀಮಸೇನ, ಇದೇನು ನನ್ನಲ್ಲಿ ಕೋಪವೇ ತಮ್ಮ? ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಈ ನಿಮ್ಮ ಪ್ರಶ್ನೆಗೆ ನನ್ನ ಬಿಚ್ಚಿರುವ ಬಿರುಗೋದಲ ಉತ್ತರವನ್ನು ಕೊಡುವುದಲ್ಲವೇ? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದಿರಿ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿನಗೊಂದು ಮಾತನ್ನು ತಿಳಿಸಬೇಕೆಂದಿದ್ದನು. ಕೇಳಿ. ಈ ಸಂಧಿಯ ಸುದ್ದಿಯು ನೀವು ಉಚಿತವಾಗಿ ಕಾಣಬಹುದು. ಅರ್ಜುನನ್ನು ಅನುಮೋದಿಸಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ಈ ದಾಸ್ಯಾವೃತ್ತಿಯನ್ನು ನಾನು ಪಾಂಡವರ ಕಳಂಕವೆಂದು ಭಾವಿಸಬೇಕು. ದರಿದ್ರ ಭಿಕ್ಷಕರಿಂದ ಕಂಡವರ ಮನೆಯ ಬಾಗಿಲಲ್ಲಿ ಸಂಧಿ ಆಚರಣೆ ಮಾಡಲು ಪಾಂಡುರಾಜೇಂದ್ರನು ನಮ್ಮನ್ನ ಪುತ್ರನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಸಹ್ಯವಾಗಿ ಕಾಣಬಹುದು, ನಾನು ಮಾತು ಸಹಿಸುವುದಿಲ್ಲ. ಯುದ್ಧಕ್ಕಾಗಿ ನಿನ್ನ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಬಯಸುವುದಿಲ್ಲ. ನಾನು ಮತ್ತು ನನ್ನ ಈ ಗದೆ ಇವೆರಡೇ ಕುರುಕುಲವನ್ನು ಸಂಪೂರ್ಣವಾಗಿ ನಾಶ ಮಾಡಿಬಿಡಬಲ್ಲವು. ನೀವು ನಿಶ್ಚಿಂತರಾಗಿ ಸಂಧಿಯ ಪ್ರಸ್ತಾಪವನ್ನು ಮಾಡುತ್ತೀರಿ, ನನಗೆ ತೋಚಿದ್ದನ್ನು ನಾನು ಮಾಡುವೆನು. ನಿಲ್ಲು ಪ್ರಿಯ ಸಹೋದರ, ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ. ಬಿಡು ಕೋಪವ ಮನದಿ, ಬಿಡು ಕೋಪವ ಮನದಿ, ಬಿಡು ಕೋಪವ ಮನದಿ, ಬಿಡು ಕೋಪವ ಮನದಿ. ಸಮರ ಬಯಸುವುದನು
ಬೇಡವಣ್ಣ. ಧರ್ಮಜನು ನಮಗಿಂತಲೂ ಹಿರಿಯವನು. ಆತನ ಮಾತಿಗೆ ವಿರೋಧವನ್ನು ಆಚರಿಸುವುದು ಸರಿಯಲ್ಲ. ಪಾಂಚಾಲಿ, ಮನದ ವೇದನೆ ಸಮಯವಿದೆಂತರಿತೆಯ ತರುಣಿ ಏತಕ್ಕೆ ಮಾನಿನಿ ಮನದ ವೇದನೆ ನೀಡಿತೆ ಸಮಯವಿದೆಂತರಿತೆಯ ತರುಣಿ ಏತಕ್ಕೆ ಈ ದುಗುಡವು ಧರ್ಮಜ ನಮ್ಮಯ ನಿರ್ಮಲ ಭ್ರಾತೃವು ಧರ್ಮಜ ನಮ್ಮಯ ನಿರ್ಮಲ ಭ್ರಾತೃವು ಇರುವುದನುಚಿತ ಪರುಚಿತದೆ ನುಡಿಯ ಇರುವುದನುಚಿತ ಪರುಚಿತದೆ ನುಡಿಯ ಸಹಿಪುದು ಮನದನು ತಾಪವ ತರುಣಿ ಸಹಿಪುದು ಮನದನು ತಾಪವ ತರುಣಿ ಧರ್ಮದಿಂದ ಗಣ ಕಾರ್ಯ ಸಾಧಿತೆ ಕೋಮಲ ಹೃದಯನು ಬದಗಲು ಸರಿಯೇ ಧರ್ಮದಿಂದ ಘನ ಕಾರ್ಯ ಸಾಧಿತೆ ಕೋಮಲ ಹೃದಯನು ಬದಗಲು ಸರಿಯೇ ತಾರ ಸಾಕ್ಷಿ ನೀಯರಿಯದ ಈ ಪರಿ ತಾರ ಸಾಕ್ಷಿ ನೀಯರಿಯದ ಈ ಪರಿ ಏಕಿಂದು ನೀನಿಂದು ವಿಕೋಪ ಕೆಡುವೆ ಏಕಿಂದು ನೀನಿಂದು ವಿಕೋಪ ಕೆಡುವೆ ಮಾನಿನಿ ಮನದ ವೇದನೆ ನೀಡಿತೆ ಸಮಯವಿದೆಂತರಿಕೆಯ ಕರುಣಿ ಏತಗೆ ಈ ದುಗುಡವು. ಇದಕ್ಕೆ ಏನು ಹೇಳುವೆ ಪಾಂಚಾಲಿ? ಧರ್ಮ ಧರ್ಮವೆಂದು ಕ್ಷತ್ರಿಯರ ಧರ್ಮವೇನೆಂದು ಮರೆಯುವುದು ನಿಮಗೆ ಉಚಿತವೆನಿಸಿತಲ್ಲವೇ? ಯುದ್ಧದಂತೆ ಶಾಂತಿ ರಕ್ಷಣೆಯು ಕೂಡ ಕ್ಷತ್ರಿಯರ ಕರ್ತವ್ಯ. ಪಾಂಚಾಲಿ, ಯುದ್ಧವು ಎಂತಹ ಘೋರ ಕರ್ಮ ಎಂಬುದನ್ನು ನೀನಿನ್ನು ತಿಳಿದಿಲ್ಲ. ನಾವು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೆ ನಡೆಯುವ ಅವಿಚಾರಕ್ಕಾಗಿ ದುಃಖಿಸಬೇಕಾಗುವುದು. ಅದಕ್ಕಾಗಿಯೇ ನಾನು ಸಂಧಿಗೆ ಇಷ್ಟೊಂದು ಪ್ರಯತ್ನಿಸುತ್ತಿರುವೆ. ರಾಜೇಂದ್ರ, ಧೌಮ್ಯನನ್ನು ಸಂಧಿಗೆ ಕಳುಹಿಸಿ ಅಪಮಾನ ಹೊಂದಿರುವೆ. ಪುನಃ ಶ್ರೀಕೃಷ್ಣ ಪರಮಾತ್ಮನನ್ನು ಅಪಮಾನಕ್ಕೆ ಗುರಿಪಡಿಸಿರಲ್ಲ ಎಂಬುದೇ ನನ್ನ ಚಿಂತೆ. ಏನೇ ಕೋಲಾಹಲ! ಅರ್ಜುನ, ನಾನಿನ್ನು ಹೋಗುವೆನು. ಈ ಸಂಧಿಯ ಫಲಾಫಲಗಳನ್ನು ಕೇಳುವುದರಿಂದ ನನಗಾವ ಪ್ರಯೋಜನವಿಲ್ಲ. ಈ ನಿಮ್ಮ ಅಪೂರ್ವ ವರ್ತನ ಪುರಸ್ಕಾರವು ನಿಮಗೆ ಇರಲಿ, ಪ್ರತಿಜ್ಞೆಯಂತೆ ನಡೆಯುವ ಸ್ವಾತಂತ್ರ್ಯ ಮಾತ್ರ ನನಗಿರಲಿ. ಸ್ವಲ್ಪ ತಡೆಯಿರಿ. ಅಲ್ಲಿ ನೋಡಿ, ಯದುಪತಿಯು ನಮ್ಮನ್ನು ನೋಡಿ ನಗುತ್ತಾ ಇತ್ತ ಕಡೆಯೇ ಬರುತ್ತಿರುವರು. ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸಿ. ವಿಜಯಶಾಲಿಯಾಗೂ ಧರ್ಮನಂದನ. ತಂಗಿ, ನಿನಗೆ ಮಂಗಳವಾಗಲಿ. ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಹೋದವರಾರು? ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿ ನಡೆಯಿತು. ಭೀಷ್ಮ ದ್ರೋಣಾದಿಗಳು ನನ್ನನ್ನು ಬಹುವಾಗಿ ಉಪಚರಿಸಿದರು. ಸಂಧಿಯ ವಿಚಾರ ನಡೆಯಿತಷ್ಟೇ. ಓ, ನಡೆಯಿತು. ಪಾಂಚಾಲಿ, ನಾನಿನ್ನು ಹೋಗುವೆನು. ನನಗಿಲ್ಲಿ ಕೆಲಸವಿಲ್ಲ. ಅವರ ಇಚ್ಛೆ ಅಂತ ಅವರು ನಡೆಯಲಿ. ನನಗೆ ತೋಚಿದ್ದನ್ನು ನಾನು ಮಾಡುವೆನು. ಸ್ವಲ್ಪ ತಡೆಯಿರಿ. ಅಣ್ಣನ ಮಾತು ಮುಗಿಯಲಿ. ನಿಮ್ಮಣ್ಣನ ಮಾತು ಮುಗಿಯುವಷ್ಟರಲ್ಲಿ ನನ್ನ ತಾಳ್ಮೆಯೇ ಮುಗಿದು ಹೋಗುವುದು. ಯದುಪತಿ, ಸಭೆಯಲ್ಲಿ ಏನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ಅಂದುಕೊಂಡಂತೆಯೇ ನಡೆಯಿತು. ಕೃಷ್ಣ, ಈ ನಿನ್ನ ಸಮಸ್ಯೆಯ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ ಐದು ಗ್ರಾಮಗಳಿಗೆ ಸಂಧಿ ಆಯಿತೆ. ನಾನು ಹೋದದ್ದು ಅದಕ್ಕಾಗಿ ಅಲ್ಲವೇ ಭೀಮಸೇನ? ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತವಾಸದ ನೆಪದಿಂದ ಅರ್ಜುನನು ಬಳೆತೊಟ್ಟನು. ಈ ಸಂಧಿಯ ನೆಪದಿಂದಾಗಿ ನಮ್ಮ ಐವರಿಗೂ ಸೀರೆ ನುಡಿಸಲು ಅವಣಿಸುತ್ತಿರುವೆಯ ಯೋಧವಾಗ್ರಣಿ, ಪಾಂಡುಪುತ್ರರ ಮೇಲೆ ನಿನಗಿಷ್ಟೊಂದು ಆಕ್ರೋಶ ಬೇಕೆ? ಭೀಮಸೇನ, ನಿನಗಿಷ್ಟೊಂದು ಅಸಹನೆ ಏಕೆ? ಸ್ವಲ್ಪ ಸಾವಧಾನವ ತಂದುಕೊಂಡು
ನನ್ನ ಮಾತುಗಳನ್ನು ಸಂಪೂರ್ಣವಾಗಿ ಕೇಳು. ಇದು ನಿನಗೇ ಹೆಚ್ಚಿಗೆ ಸಂಬಂಧಪಟ್ಟ ವಿಷಯವಾಗಿರುವುದು. ಈ ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಈ ಪ್ರಚಂಡ ಭೀಮನಿಗೆಂತಹ ಸಂಬಂಧ ಇರುವುದು, ನಿಕಟವಾದ ಸಂಬಂಧವೇ ಇರುವುದು. ಸ್ವಾಮಿ, ಮುಂದೇನಾಯಿತು? ರಾಜಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದೆನು. ಅವರೆಲ್ಲರೂ ಒಪ್ಪಿದರು. ಯಾರು ಯಾರು ಒಪ್ಪಿದರು ಪರಮಾತ್ಮ? ಭೀಷ್ಮ, ದ್ರೋಣ ಮುಂತಾದವರು. ಆ ದುರ್ಯೋಧನ ಆತನು ಸಹ ಎನ್ನೆಲ್ಲಿರುವುದು ನನ್ನಿಂದ ಸಾಧ್ಯವಿಲ್ಲ. ಕೃಷ್ಣ, ಈ ದುರ್ವಾರ್ಕೆಯನ್ನು ಹೇಳಬೇಕೆಂಬುದು ನಿನ್ನ ಬಯಕೆ ಆಗಿತ್ತು. ಅದನ್ನು ನೀನು ಸಾಧಿಸಿದೆ. ಸಾಧಿಸು, ಚೆನ್ನಾಗಿ ಸಾಧಿಸು. ಸಹೋದರರೇ, ಈ ನಿಮ್ಮ ಪೌರುಷದ ವರ್ತನದ ಪುರಸ್ಕಾರದ ಫಲವನ್ನು ನೀವೇ ಭುಂಜಿಸಿರಿ. ಅದರಲ್ಲಿ ಈ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾಜ್ಞಸೇನಿ, ನೀನು ನಿರಾಶರಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸದೇ ಬಿಡನು. ಭೀಮಸೇನ, ನೀನು ನಿಜವಾಗಿ ವಿಡಂಬಾಪತಿಯೇ ಸರಿ. ನಿನಗಿಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಆಳುವುದಾದರೂ ಹೇಗೆ ಸಾಧ್ಯ? ಸ್ವಲ್ಪ ಸಾವಧಾನ ತಂದುಕೊಂಡು ನನ್ನ ಮಾತುಗಳನ್ನು ಸಂಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಪಟ್ಟ ವಿಷಯವಾಗಿರುವುದು. ಬೇಡ ಬೇಡ ಕೃಷ್ಣ, ನನ್ನನ್ನು ಸುಮ್ಮನೆ ಕಾಡಬೇಡ. ಈ ಸಂಧಿಯ ಸುದ್ದಿಯು ನನಗೊಪ್ಪದು ಒಪ್ಪದು ಒಪ್ಪದು. ಭೀಮಸೇನ, ನಿನಗೊಪ್ಪುವ ವಿಚಾರ ಹೊಂದಿರುವುದು. ಆ ದುರ್ಯೋಧನನು ನಿನಗೊಂದು ವಿಶೇಷವಾದ ಸಂದೇಶವನ್ನು ಕಳಿಸಿರುವನು. ದುರ್ಯೋಧನನ ಸಂದೇಶ. ಹಾಗಾದರೆ ಅದರ ಉದ್ದೇಶವು ಸಂಧಿಯಾಗಿರಲಾರದು. ಹೇಳು ಕೃಷ್ಣ, ಏನು ಆ ಸಂದೇಶ? ಆ ಸಂದೇಶವನ್ನು ಕೇಳುವ ಇಚ್ಛೆ ನಿನಗಿದ್ದರೆ ನನ್ನ ಪಾರ್ಶ್ವದಲ್ಲಿ ನೀನು ಕೈಕಟ್ಟಿ ಕುಳಿತುಕೊಳ್ಳಬೇಕು. ಇಲ್ಲ, ನಿಂತಿದ್ದಂತೆ ಹೇಳಿಬಿಡು. ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲವಯ್ಯ. ಈ ಪರಿಹಾಸ್ಯವೇಕೆ ಕೃಷ್ಣ? ಅದು ಪರಿಹಾಸ್ಯವಲ್ಲ ಭೀಮಸೇನ. ನಿನ್ನನ್ನು ಕಂಡರೆ ನನಗಷ್ಟು ಭಯ. ಎಲ್ಲಿ ಈ ನಿನ್ನ ಗದಿಯನ್ನು ದೂರವಾಗಿರಿಸು. ನನ್ನ ಪಾರ್ಶ್ವದಲ್ಲಿ ನೀನು ಕೈಕಟ್ಟಿ ಕುಳಿತುಕೋ. ಆಗ ನಿನಗೆ ದುರ್ಯೋಧನನ ಸಂದೇಶವನ್ನು ತಿಳಿಸುವೆನು. ಇದು ನಿನ್ನ ಅಪೇಕ್ಷೆ ಅಂತ ಕುಳಿತುಕೊಳ್ಳುವೆನು. ಹೀಗಲಾದರೂ ಹೇಳು, ಏನು ಆ ಸಂದೇಶ? ನೀನು ಕೋಪ ಮಾಡಬಾರದು. ಅದು ಹಾಗಲಿ. ಹಾಗಾದರೆ ಈಗ ನೀನು ನನ್ನ ಬಂದಿ. ಅದು ಕ್ಷಣಕಾಲ ಮಾತ್ರ. ಆಗಲಿ, ಎಲ್ಲಿ ಕೈಕಟ್ಟಿ ಕುಳಿತುಕೋ. ತಂಗಿ ದೃಪದ ನರೇಂದ್ರ ನಂದಿನಿ, ಅಣ್ಣ, ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ನಿನ್ನ ಮಾತನ್ನು ನಾನು ಎಂದಾದರೂ ಮೀರಿರುವೆನಾ? ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಈ ಹಗ್ಗದಿಂದ ನಿನ್ನ ಪತಿಯ ಕರಗಳನ್ನು ಭದ್ರವಾಗಿ ಬಂಧಿಸು. ಇದೇನು ಪರಿಹಾಸ್ಯವೇನಣ್ಣ? ಇದು ಪರಿಹಾಸ್ಯವಲ್ಲ ತಂಗಿ. ನೀನು ಶತ್ರುಗಳ ಹೆಡೆಮಡಿ ಬಿಡಿಸುವುದರಲ್ಲಿ ಮಹಾಪಂಡಿತೆಯಂತೆ. ಹಾಗೆ ನಿನ್ನ ಪತಿಯ ಕರಗಳನ್ನು ಬಂಧಿಸಲು ಬರುವುದೋ ಇಲ್ಲವೋ ನೋಡೋಣವಷ್ಟೇ. ಭೀಮಸೇನ, ಸಂದೇಶವನ್ನು ಕೇಳುವ ಇಚ್ಛಿದ್ದರೆ ಮಾತ್ರ. ಚಾಲಿ, ನಿಮ್ಮಣ್ಣನು ಹೇಳಿದಂತೆ ನನ್ನ ಕರಗಳನ್ನು ಬಂಧಿಸು. ಅಬ್ಬಾ, ಈಗ ನಿರ್ಭಯವಾಯಿತು. ಈ ದಿನ ಭೀಮಸೇನನನ್ನು ಬಂಧಿಸಿರುವ ಹಗ್ಗವು ಆ ದಿನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಗಿತ್ತು. ಯಾರು ಈ ಕಾರ್ಯವನ್ನು ಮಾಡಿದವರು ಕೃಷ್ಣ? ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲು ಯತ್ನಿಸಿದ ಯಾರು? ಯಾರು ಆ ದುರಾತ್ಮರು? ಆ ದುರ್ಯೋಧನನು ಆಜ್ಞೆ ಮಾಡಿದನು. ಅವನು ತಮ್ಮ ದುರಾಚಾರಿ ದುಶ್ಯಾಸನನು ಈ ಕಾರ್ಯವೆಸಗಿದನು. ಇಂತಹ ಸಾಹಸ ಕಾರ್ಯವು ಅವರಿಂದಲ್ಲದೆ ಮತ್ತಾರಿಂದ ಸಾಧ್ಯ? ಪಾಂಚಾಲಿ, ನನ್ನ ಕರಗಳನ್ನು ಬಿಡಿಸಿ. ಈ ನೀಚ ಕೃತ್ಯದಿಂದ ದುರ್ಯೋಧನ ದುರಭಿಮಾನವು ಶಿಖರವನ್ನು ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು
ಪಾಂಡವರ ರಾಯಭಾರಿಯನ್ನು ಈ ರೀತಿ ಪಾವನಪಡಿಸಿದರೆ ಆ ಕುನ್ನಿ ಕೌರವ. ಅಗ್ರಜ ಧನಂಜಯ, ಇದಕ್ಕೆ ನಿಮ್ಮ ಉತ್ತರ? ಇಷ್ಟು ಮಾತ್ರವಲ್ಲ ಭೀಮಸೇನ, ದುರ್ಯೋಧನನು ನಿಮಗೆ ಸಂದೇಶವನ್ನು ಕಳಿಸಿದ ವಿಚಾರವನ್ನು ಕೇಳಿರಿ. 5 ಮಾರು ಭೂಮಿಯನ್ನು ಸಹ ಕೊಡಲು ಆತನು ಒಪ್ಪಲಿಲ್ಲ. ನೀವು ಸಂಧಿಯನ್ನು ಅಪೇಕ್ಷಿಸುವುದೇ ಆದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ವಾಲದಲ್ಲಿ, ವೀರರಧಿಕರ ಘೋಷದಲ್ಲಿ ಎಂದು ಹೇಳಿಯೇ ಬಿಟ್ಟ. ಪಾಂಚಾಲಿ, ನನ್ನ ಕರಗಳನ್ನು ಬಿಡಿಸು. ಅಗ್ರಜ, ಧನಂಜಯ, ಕೃಷ್ಣ, ಭೀಮಸೇನ ಕರಗನನ್ನು ಬಿಡಿಸಬೇಕೆ? ಯಾರು ಬಿಡಿಸುವುದಿಲ್ಲವೇ? ಬೇಡ ಬೇಡ, ನಾನೇ ಬಿಡಿಸಿಕೊಳ್ಳುವೆನು. ದೈವರು ಪಕ್ಷ ಕಾಲ್ಮೋಡ ಗುಡುಗಿ ಗುಡುಗಿ ಚದುರಲಿ ಕೇಳಿರಿ ಎಲ್ಲರೂ ನನ್ನ ಬಿಂಬತ. ನಾನು ವಾಯುದೇವನ ಅಂಶದಲ್ಲಿ ಜನಿಸಿದ್ದೇ ನಿಜವಾದರೆ, ವೀರಮಾತ ಕುಂತಿ ದೇವಿಯ ಸ್ತನ್ಯಪಾನ ಮಾಡಿದ್ದ ಸತ್ಯವಾದರೆ, ನಾಳಿನ ಕುರುಕ್ಷೇತ್ರ ಯುದ್ಧದಲ್ಲಿ ದುರ್ಯೋಧನನ 99 ಮಂದಿ ಸಹೋದರ ಸಮೂಲನವಾಗಿ ನಾಶ ಮಾಡಿ, ಅದಾದ ನಂತರ ದುರ್ಳ ದುಶ್ಯಾಸನ ವಕ್ಷಸ್ಥಳವನ್ನು ಬಗೆದು ಪಾಂಚಾಲಿಯ ಬಿರುಮುಡಿಯನ್ನು ಕಟ್ಟಿಸುವನು. ತದನಂತರ ಆ ದುರ್ಳ ದುರ್ಯೋಧನ ತೊಡೆಯನ್ನು ಈ ನನ್ನ ಗದಾದಂಡದಿಂದ ಮುರಿದು ಆತನ ರಾಜಕೀಟವನ್ನು ಎಡಗೈಲಿಂದ ಕಿತ್ತು ನೆಲಕ್ಕೆ ಎಸೆದು ನನ್ನ ಎಡಗಾಲಿನಿಂದ ಪುಡಿ ಪುಡಿ ಮಾಡದೆ ಹೋದರೆ ನನಗತಿ ಭಯಂಕರವಾದ ನರಕವೇ ಪ್ರಾಪ್ತವಾಗಲು, ನನಗತಿ ಭಯಂಕರವಾದ ನರಕವೇ ಪ್ರಾಪ್ತವಾಗಲು. ಇಷ್ಟ ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ ಪಾಂಚಾಲಿ. ಸುಡುವೆನ ಕುರುಕುಲವನ್ನೆಲ್ಲ ಸುಡುವೆ ಕುರುಕುಲವನ್ನೆಲ್ಲ ಸುಡುವೆ ಗಾಂಧಾರಿ ಎತ್ತ 101 ಸುತರ ಕಡಿವೆ ಕಣ್ಣನ ಶಿರವ ಕಡಿವೆ ಕಣ್ಣನ ಶಿರವ ಕಡಿದು ರಣಚಂಡಿಗೌತಣ ನೀಡುವೆ, ಇದು ಸತ್ಯ. ಸಹನೆಯಿಂದ ಹೇಳಿ ಕಳಿಸಿದ ಸಂದೇಶವನ್ನು ತಿರಸ್ಕರಿಸಿ ನಮ್ಮ ಪ್ರಿಯ ರಾಯಭಾರಿಯನ್ನು ಬಂಧಿಸಲೆತ್ತಿಸಿದ ಆ ದುರ್ಯೋಧನ ದುರಾಂಕಾರಕ್ಕೆ ನನ್ನ ಧಿಕ್ಕಾರ. ಇನ್ನು ಸಮರ ಕ್ಷೇತ್ರವನ್ನು ಪ್ರವೇಶಿಸಿ ಆ ಕುರುನಂದನಿಗೆ ತಕ್ಕ ಬುದ್ಧಿಯನ್ನು ಕಲಿಸುವುದೊಂದೇ ಉಳಿದಿರುವುದು ಉತ್ತರ. ಕೃಷ್ಣ ಘನ ಪಾಪ ಸಮರ
ಧರ್ಮಪತನ ಕೃಷ್ಣ ಪರಮಾತ್ಮ ಧರ್ಮದ ಹಾದಿಗೆ ಕರ್ಮದ ಕಡಲು ಅಂತರ ತಿಳಿದವು ನೀನಯ್ಯ ಎನ್ನಂತರ ತಿಳಿದವ ನೀನಯ್ಯ ಧರ್ಮದ ಹಾದಿಗೆ ಕರ್ಮದ ಕಡಲು ಅಂತರ ತಿಳಿದವ ನೀನಯ್ಯ ಎನ್ನಂತರ ತಿಳಿದವ ನೀನಯ್ಯ ವಾಸುದೇವ ಪಂಥಗಳಿಂದ ರಕ್ತ ಪ್ರವಾಹ ಪಾಪದ ಶಾಪ ರಾಜ್ಯದ ಕಾಂಕ್ಷೆ ಪಂಥಗಳಿಂದ ರಕ್ತ ಪ್ರವಾಹ ಪಾಪದ ಶಾಪ ರಾಜ್ಯದ ಕಾಂಕ್ಷೆ ತುಚ್ಛ ಮನೋಗತಿ ಮತ್ತರ ದೇಶ ತುಚ್ಛ ಮನೋಗತಿ ಮತ್ತರ ದೇಶ ಧರಿಸಿದ ಪಾಪಿಯು ನಾನಯ್ಯ ಧರಿಸಿದ ಪಾಪಿಯು ಧರ್ಮದ ಹಾದಿಗೆ ಅಂತರ ತಿಳಿದವ ನೀನಯ್ಯ ಎನ್ನಂತರ ತಿಳಿದವ ನೀನಯ್ಯ ವಾಸುದೇವ ಸೋದರ ಸಮರ ನೋಡಲು ಘೋರ ನೋಡಲಾರ ನೀ ಧರ್ಮದ ಪತನ ಸೋದರ ಸಮರ ನೋಡಲು ಘೋರ ನೋಡಲಾರ ನೀ ಧರ್ಮದ ಪತನ ಭೀಕರವಾದ ಸಮರವನಳಿಸಿ ಭೀಕರವಾದ ಸಮರವನಳಿಸಿ ಶಾಂತಿಯ ಧ್ವಜವನ್ನು ಹಾರಾಡಿಸಿ ಶಾಂತಿಯ ಧ್ವಜವನ್ನು ಹಾರಾಡಿಸಿ ಧರ್ಮದ ಅಂತರ ತಿಳಿದವ ನೀನಯ್ಯ ಎನ್ನಂತರ ತಿಳಿದವ ನೀನಯ್ಯ ಕೃಷ್ಣ ಕೃಷ್ಣ ಈ ಸಂದೇಶಕ್ಕೆ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ನೀನೇ ತಿಳಿದಿರುವೆ, ನಾನೆಂದಿಗೂ ಈ ಯುದ್ಧವನ್ನು ಅಪೇಕ್ಷೆ ಪಟ್ಟವನಲ್ಲ. ಸಂಧಿಗಾಗಿ ಸರ್ವ ಪ್ರಯತ್ನವನ್ನು ಮಾಡಿದವನು. ಇನ್ನು ಮುಂದೆ ನಿನ್ನ ಇಚ್ಛೆ ಇದ್ದಂತೆ ಮಾಡು ಮುಕುಂದ.